ಸ್ವಾತಂತ್ರ್ಯೋತ್ಸವ ದಿನ ಎಂದರೆ ಇತಿಹಾಸ ಹೇಳುವ ದಿನ. ನಾವು ಹಿಂದೆ ಹೇಗೆ ಇದ್ದೆವು, ಈಗ ಹೇಗಿದ್ದೇವೆ ಎಂಬುದು ಅವಲೋಕನ ಮಾಡಿಕೊಳ್ಳುವಂತಹ ಪವಿತ್ರವಾದಂತಹ ದಿನ. ನಾವು ಧ್ವಜ ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿದರೆ ಮಾತ್ರ ಸಾಲದು. ಆದರೆ ಮಹತ್ವವನ್ನು ಹೊಸ ಜನಾಂಗಕ್ಕೆ ಇದರ ಮಹತ್ವ ಇತಿಹಾಸನ ತಿಳಿದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಎಲ್ಲ ಹಿರಿಯರು ಚರಿತ್ರೆಯನ್ನು ಕೂಡ ತಿಳಿಸಬೇಕಾದಂತ ಒಂದು ಪವಿತ್ರವಾದಂತಹ ದಿನ. ಇಡೀ ವರ್ಷ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡದೆ ಹೋದ್ರೆ ಅದು ತಪ್ಪಾಗ್ತದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಫ್ರೀಡಮ್ ಇಸ್ ನೆವರ್ ಡಿಯರ್ ಟು ಎನಿ ಪ್ರೈಸ್, ಇಟ್ ಇಸ್ ದಿ ಬ್ರೆತ್ ಆಫ್ ದಿ ಲೈಫ್, ವಾಟ್ ವುಡ್ ಎ ಮ್ಯಾನ್ ನಾಟ್ ಪೇ ಫಾರ್ ಲಿವಿಂಗ್ ಅಂತ. ಅಂದರೆ ಸ್ವಾತಂತ್ರ್ಯ ಎಂದರೆ ಬೆಲೆ ಕಟ್ಟಿ ಪಡೆಯುವ ವಸ್ತುವಲ್ಲ, ಅದು ಜೀವನದ ಉಸಿರು. ಸ್ವಾತಂತ್ರ್ಯಕ್ಕೆ ನಾವು ಬೆಲೆ ಕಟ್ಟಿರುವ ಸಾಧ್ಯವೇ ಇಲ್ಲ. ನೆಹರೂರವರು ಹೇಳುತ್ತಾರೆ, ಹೃದಯ ಅಸೂಯೆ ಅಥವಾ ದ್ವೇಷದಿಂದ ತುಂಬಿದರೆ ಅಲ್ಲಿ ಸ್ವಾತಂತ್ರ್ಯ ಇರುವುದಿಲ್ಲ ಎಂದು. ಸ್ವಾತಂತ್ರ್ಯಕ್ಕೆ ಹೋರಾಡುವ ಪಕ್ಷ ಎಂದು ನಮ್ಮ ಹೆಗ್ಗಳಿಕೆ. ನಾವೇನು ಇಲ್ಲೆಲ್ಲ ಸೇರಿದ್ದೇವೆ, ನಮಗೊಂದು ದೊಡ್ಡ ಇತಿಹಾಸ ಇದೆ. ಈ ಪಕ್ಷದಿಂದ ಈ ದೇಶಕ್ಕೋಸ್ಕರ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ ಎಲ್ಲ ಕೂಡ ತಂದುಕೊಟ್ಟು ಎಲ್ಲ ಜನರು ಕೂಡ ಒಂದು ಉತ್ತಮವಾಗಿ ಬದುಕನ್ನ ತಮ್ಮ ಸ್ವಾತಂತ್ರ್ಯದ ಒಂದು ಹಸಿವಿನಿಂದ ಏನು ನಾವು ತಾಳ್ತಾ ಇದ್ದೋ ಅದನ್ನ ಮುಗ್ಧರಾಗಿ ಮಾಡಂತ ಒಂದು ದೊಡ್ಡ ಪಕ್ಷದ ಸದಸ್ಯರಾಗಿ ನೀವು ನಾವೆಲ್ಲ ಇದ್ದೀವಲ್ಲ, ಇದೇ ನಿಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಾವು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಪಕ್ಷ ಎಂದ ಧೈರ್ಯದಿಂದ ನೀವೆಲ್ಲ ಹೇಳಲೇಬೇಕಾಗಿದೆ. ನಾವು ಹಿಂಜರಿಯದೇ ಕಾರಣ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಜೀವನ ಮುಡಿಬಿಟ್ಟು ಗಾಂಧೀಜಿಯವರನ್ನ ಪ್ರಶ್ನೆಯನ್ನ ಅನೇಕರು ಮಾಡಲಾಗಿದೆ. ಆದರೆ ನೆಹರು, ಸರ್ದಾರ್ ಪಟೇಲ್ ಸೇರಿದಂತೆ ಅನೇಕ ನಾಯಕರನ್ನು ಕೂಡ ಹೋರಾಟದೇ ಮಾಡದೇ ಇಲ್ಲ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದಲ್ಲಿ ಒಂದಾಗಿತ್ತು. ಇಂದು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶವೇ ಒಂದಾಗಿದೆ. ಸ್ವಾತಂತ್ರ್ಯದ ಹೋರಾಟದಲ್ಲಿ ದಾದಾಬಾಯಿ ನರೋಜಿಯವರು, ಬಾಲ್ ಗಂಗಾಧರ್ ತಿಲಕ್ ಅವರು, ಮಹಾತ್ಮ ಗಾಂಧೀಜಿಯವರು, ನೆಹರೂರವರು, ವಲ್ಲಭಭಾಯಿ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಸರೋಜಿನಿ ನಾಯ್ಡು ಅವರು, ಲಾಲಾ ಲಜಪತ್ ರಾಯರವರು, ಗೋಪಾಲ್ ಕೃಷ್ಣ ಗೋಖಲೆ, ಬಿಪಿನ್ ಚಂದ್ರ ಪಾಲ್ ಸೇರಿದಂತೆ ಇನ್ನು ಅನೇಕ ಮಹನೀಯರು ಹೋರಾಟದಲ್ಲೇ ಈ ದೇಶಕ್ಕೋಸ್ಕರ ಕೊಟ್ಟಂತ ಕೊಡುಗೆ ಬಹಳ ದೊಡ್ಡ ಅಪಾರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಮಾರು 6.5 ಲಕ್ಷ ಜನ ಕಾಂಗ್ರೆಸ್ಸಿಗರು ಪ್ರಾಣವನ್ನ ತ್ಯಾಗ ಮಾಡಿದ್ದನ್ನ ಇತಿಹಾಸವನ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ಅವರ ಪ್ರಾಣ ತ್ಯಾಗದ ಬಗ್ಗೆ, ಅವರ ಬಲಿದಾನದ ಬಗ್ಗೆ ನಾವು ನೆನಪಿಟ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಸಾವಿರಾರು ಜನ ನಮ್ಮ ಮನೆಯ ಮಟ್ಟ ಜೀವನವನ್ನು ಕೂಡ ಕಳ್ಕೊಂಡಿದ್ದಾರೆ. ಅದು ಕೂಡ ಇತಿಹಾಸ ಪುಟದಲ್ಲಿ ಸೇರಿದೆ. ಹೀಗಾಗಿ ದೇಶಕ್ಕೆ ತನ್ನ ಮನ, ಧನ, ಪ್ರಾಣ ಎಲ್ಲವನ್ನ ಅರ್ಪಿಸಿದ ಕಾಂಗ್ರೆಸ್ನವರು ಅಂದು ಬ್ರಿಟಿಷರವರ ಬೂಟಿನ ಹೇಟಿಗೆ ಬೇಕಾದಷ್ಟು ತಿಂದು ಗುಲಾಮರಾಗಿ ಕೆಲಸವನ್ನ ಮಾಡಂತ ಒಂದು ಪರಿಸ್ಥಿತಿಯನ್ನು ಕೂಡ ಇಂದು ಅನೇಕ ದೇಶದ ನಕಲಿ ಭಕ್ತರು ಕೂಡ ಧರಿಸಿ ಈ ದೇಶವನ್ನ ಮಾಡಲು ಅನೇಕ ಪ್ರಯತ್ನಗಳು ಮಾಡಿದ್ರು ಕೂಡ ನಮ್ಮ ಹಿರಿಯರು ಯಾವುದಕ್ಕೂ ಕೂಡ ತಪ್ಪಿಸದೆ ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದಾರೆ. ನಮ್ಮ ಪೂರ್ವಜರು ತ್ಯಾಗ, ಬಲಿದಾನ ಫಲವಾಗಿ ಸಿಕ್ಕಿರುವ ಸ್ವಾತಂತ್ರ್ಯ ಘನತೆಯನ್ನ ಉಳಿಸಿಕೊಂಡು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಮೊದಲು ಕ್ರಾಂತಿಯನ್ನು ಕಿಚ್ಚು ಹಚ್ಚಿಸಿದ್ದೇ ಕರ್ನಾಟಕ.